ಈ ಸರ್ಕಾರದ ಬಗ್ಗೆ ಅಸಹ್ಯ ಹುಟ್ಟುತ್ತಾ ಇದೆ. ನಡ್ಕೊಳ್ತಾ ಇರುವಂತ ರೀತಿಯ ಬಗ್ಗೆ ಕೋಪ ಬರ್ತಾ ಇದೆ. ಚೀತು ಅನ್ನುವಂತ ಮಟ್ಟಕ್ಕೆ ಬರ್ತಾ ಇದೆ. ಆರ್ಸಿಬಿ ಫ್ರಾಂಚೈಸಿ ವಿರುದ್ಧ ಎಫ್ಐಆರ್. ಬೆಳಗ್ಗೆ ಅಸಹಜ ಸಾವು ಅಂತ ಕೇಸನ್ನು ದಾಖಲಿಸಿದ್ರು ಕಬ್ಬನ್ ಪಾರ್ಕ್ ಪೊಲೀಸರು. ಪಬ್ಲಿಕ್ ಟಿವಿ ವರದಿ ಬಳಿಕ ಈಗ ಯುಡಿಆರ್ ಬದಲು ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದು ಹೆಂಗ್ ದಾಖಲು ಮಾಡ್ಕೊಂಡ್ಬಿಡ್ತೀರಾ? ಆರ್ಸಿಬಿ ಫ್ರಾಂಚೈಸಿ ವಿರುದ್ಧ ಎಫ್ಐಆರ್. ಬೆಳಗ್ಗೆ ಅಸಹಜ ಸಾವು ಕೇಸ್ ದಾಖಲಿಸಿದಂತ ಕಬ್ಬನ್ ಪಾರ್ಕ್ ಪೊಲೀಸರು ಹೆಂಗ್ ಚೇಂಜ್ ಮಾಡೋಕ್ಕಾಗತ್ತೆ? ಅದಕ್ಕೊಂದು ಪ್ರೊಸೀಜರ್ ಇದೆ ಅಂತ ನಾನು ತಿಳಿದು ಪ್ರಕಾರ. ಅದ್ರ ಏಕಾಏಕಿಯಾಗಿ ನೀವು ಎಫ್ಐಆರ್ಗೆ ಹೆಂಗ್ ಬದಲಾವಣೆ ಮಾಡ್ತೀರಾ? ಓಕೆ, ಈಗ ಆರ್ಸಿಬಿ ವಿರುದ್ಧ ಎಫ್ಐಆರ್ ದಾಖಲು ಮಾಡ್ಕೊಳ್ಳೋದೇ ಆದ್ರೆ ಸರ್ಕಾರದ ವಿರುದ್ಧ ಎಫ್ಐಆರ್ ಯಾಕೆ ದಾಖಲು ಮಾಡ್ಕೊಳ್ಳೋದಿಲ್ಲ? ಕೆಎಸ್ಸಿಎ ಬಗ್ಗೆ ಯಾಕೆ ಎಫ್ಐಆರ್ ದಾಖಲು ಮಾಡ್ಕೊಳ್ಳೋದಿಲ್ಲ? ಆರ್ಸಿಬಿ ಒಂದೇ ಅಂದ್ರೆ ಈಗ ಏನ್ ಗೊತ್ತಾ, ನಾನು ಇದರಿಂದ ಪಾರಾಗೋಕೆ ಯಾರನ್ನ ಬಲಿ ಕೊಡಬೇಕು ಅಂತ ಕಾಯ್ತಾ ಇರೋದು ಅಷ್ಟೇ. ಒಬ್ಬರನ್ನ ಯಾರನ್ನೂ ಬಲಿ ಪಶು ಮಾಡಬೇಕೀಗ. ಒಟ್ಟಾರೆಯಾಗಿ ನಾವೆಲ್ಲ ಈ ರೀತಿಯಾಗಿ ಮಾಡಿದ್ವಿ, ಇದಕ್ಕೆ ಇಷ್ಟು ನಾವೇ ಹೊಣೆ ಅಂತ ಹೇಳಿ ಯಾರೂ ಮಾತನಾಡ್ತಾ ಇಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ನಿನ್ನೆ ಮುಖ್ಯಮಂತ್ರಿಗಳಿಂದ ಶುರು ಆಯಿತು. ಕೆಎಸ್ಸಿಎ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು, ನಮ್ಮನ್ನು ಕೇಳಿದ್ರು, ಹಾಗಾಗಿ ಪರ್ಮಿಷನ್ ಕೊಟ್ವಿ, ವಿಧಾನಸೌಧದಲ್ಲಿ ಅಷ್ಟೇ ಮಾಡಿದ್ವಿ, ಸ್ಟೇಡಿಯಂನಲ್ಲಿ ನಡೆಯೋದು ಗೊತ್ತಿಲ್ಲ ಅಂತಂದಿದ್ರು. ಈಗ ಯಾರನ್ನ ನಾವು ಇದರಲ್ಲಿ ಹಾಕೋದು ಆಗಿದ್ದಾಗ ಕೇವಲ ಆರ್ಸಿಬಿ ಒಂದೇನಾ ಇದರಲ್ಲಿ? ಆರ್ಸಿಬಿ ಒಂದೇನಾ ಈಗ ಇದರಲ್ಲಿ? ಏಕೆ ಸರ್ಕಾರದ ಪಾತ್ರ ಇಲ್ವಾ? ಯಾರೆಲ್ಲ ಹೋಗಿದ್ರು ಏರ್ಪೋರ್ಟ್ ಅಲ್ಲಿ ಅವ್ರನ್ನ ಕರ್ಕೊಂಡು ಬರಕ್ಕೆ, ಪ್ಲೇಯರ್ಸ್ಗಳನ್ನ ಸ್ವಾಗತ ಮಾಡಿಕೊಂಡು? ಯಾರೆಲ್ಲ ಅವ್ರನ್ನ ಹೋಟೆಲ್ವರೆಗೂ ಕೂಡ ಬಿಡಕ್ಕೆ ಹೋಗಿದ್ರು? ಹೋಟೆಲ್ ಆದ ನಂತರ ಅವ್ರನ್ನ ವಿಧಾನಸೌಧದಲ್ಲಿ ಬರಮಾಡಿಕೊಂಡಿರೋದು ಯಾರು? ಅದಾದ ನಂತರ ಸ್ಟೇಡಿಯಂಗಳಿಗೆ ಹೋಗಿದ್ದಂಥವ್ರು ಯಾರು? ನೀವ್ಯಾರು ಜವಾಬ್ದಾರಲ್ವಾ? ಅವ್ರಿಗೆ ಹಾರ ತುರಾಯಿ ಎಲ್ಲ ಹಾಕಬೇಕಾದ್ರೆ, ಮೈಸೂರು ಪೇಟ ತೊಡಸ್ಬೇಕಾದ್ರೆ ನಿಮಗೆ ಜವಾಬ್ದಾರಿ ಇರಲಿಲ್ವಾ? ನೀವು ಹೊಣೆಗಾರರಲ್ವಾ? ಸೆಲ್ಫಿ ತಗೊಳ್ಬೇಕಾಗಿರುವಂಥವ್ರಲ್ವಾ?